8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು 8ನೆಯ ತರಗತಿಯ 2ನೆಯ ಪಾಠ, ಅದು ಸ್ಯಾಂಡಲ್ವುಡ್ ಟ್ರೀಸ್, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಬನ್ನಿ. ಮೊದಲ ಪ್ರಶ್ನೆ ಬಂದ್ಬಿಟ್ಟು ವೊಕ್ಯಾಬ್ಯುಲರಿ. ಇಲ್ಲಿ ನಿಮಗೆ ಕೇಳಲಾಗಿದೆ ಆ್ಯಡ್ ಅನ್, ಇನ್, ಡಿಸ್, ಇಲ್, ಇಮ್, ಟು, ಫ್ರಾಮ್ ದ ಅಪೋಸಿಟ್ಸ್ ಅಂತ ಹೇಳಲಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಿಫಿಕ್ಸ್ಗಳನ್ನು ಬಳಸಿ ನೀವು ಅಪೋಸಿಟ್ ವರ್ಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಕೇಳಲಾಗ್ತಿದೆ. ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ಲೀಗಲ್, ಅದು ಇಲ್ಲೀಗಲ್ ಆಗುತ್ತೆ. ಎರಡನೇದಾಗಿ ಕಂಫರ್ಟ್, ಡಿಸ್ಕಂಫರ್ಟ್ ಆಗಿರುತ್ತೆ. ಮೂರನೇದು ಕ್ಯೂರೇಬಲ್ ಇರೋದು ಇನ್ಕ್ಯೂರೇಬಲ್ ಆಗಿರುತ್ತೆ. ನಾಲ್ಕನೇದು ಸ್ಟಡಿ ಇದ್ದದ್ದು ಅನ್ಸ್ಟಡಿ ಆಗುತ್ತೆ. ಐದನೇದು ಪಾಸಿಬಲ್ ಇದ್ದು ಇಂಪಾಸಿಬಲ್ ಆಗಿ ಪ್ರಿಫಿಕ್ಸನ್ನು ಹೊಂದ್ಬಿಟ್ಟು ಅದು ಅಪೋಸಿಟ್ ವರ್ಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಅದೇ ರೀತಿಯಾಗಿ ನಾವು ಈಗ ಬಿ ಅನ್ನು ನೋಡೋಣ. ಅಂಡರ್ಲೈನ್ ದ ಟೂ ವರ್ಡ್ಸ್ ವಿಚ್ ಹ್ಯಾವ್ ದ ಸೇಮ್ ಆರ್ ನಿಯರ್ಲಿ ದ ಸೇಮ್ ಮೀನಿಂಗ್. ಇಲ್ಲಿ ಒಂದಿಷ್ಟು ಪದಗಳನ್ನು ಕೊಡಲಾಗಿದೆ. ಆ ಪದಗಳ ಸಮಾನ ಅರ್ಥ ಅಥವಾ ಅದರ ಸಮೀಪದ ಅರ್ಥವನ್ನು ಕೊಡ್ತಕ್ಕಂಥ ಒಂದಿಷ್ಟು ಪದಗಳನ್ನು ಆರಿಸಿ ಬರಿ ಅಂತ ಹೇಳಲಾಗಿದೆ. ಇಲ್ಲಿ ಬಾಯ್ ಅಂದರೆ ಕೊಂಡುಕೊಳ್ಳು, ಪರ್ಚೇಸ್ ಅಂದರೆ ಸಹಿತ ಕೊಂಡುಕೊಳ್ಳು ಅನ್ನೋಂಥ ಅರ್ಥವನ್ನು ಕೊಡುತ್ತೆ. ಇನ್ನು ಎರಡನೇದಾಗಿ ರಿಮೆಂಬರ್ ಅಂದರೆ ನೆನಪು ಮಾಡ್ಕೊಳ್ಳೋದು, ರಿಕಲೆಕ್ಟ್ ಅಂದರೂ ಸಹಿತ ನೆನಪು ಮಾಡ್ಕೊಳ್ಳೋದು ಅಂತ ಆಗುತ್ತೆ. ಗ್ಯಾದರ್ ಅಂದರೆ ಸಂಗ್ರಹಿಸು, ಕಲೆಕ್ಟ್ ಅಂದರೂ ಸಹಿತ ಸಂಗ್ರಹಿಸು. ಫಾಲ್ಸ್ ಅಂದರೆ ತಪ್ಪು, ಇನ್ಕರೆಕ್ಟ್ ಅಂದರೂ ಸಹಿತ ತಪ್ಪು. ಅದೇ ರೀತಿಯಾಗಿ ಶೋ ಅಂದ್ರೆ ಪ್ರದರ್ಶಿಸು ಅಥವಾ ರಿವೀಲ್ ಅಂದರೆ ಬಹಿರಂಗಪಡಿಸು ಅನ್ನೋಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಮತ್ತು ಈಗ ಮೂರನೆಯ ಮುಖ್ಯವಾಗಿರ್ತಕ್ಕಂಥ ಅಂಶಕ್ಕೆ ಹೋಗೋಣ. ರೈಟ್ ದ ಅದರ್ ಜೆಂಡರ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಫಾದರ್ ಮದರ್, ಅಂಕಲ್ ಆಂಟ್, ಸರ್ ಮ್ಯಾಡಮ್, ಹೆಡ್ ಮಾಸ್ಟರ್ ಹೆಡ್ ಮಿಸ್ಟ್ರೆಸ್, ಹಸ್ಬೆಂಡ್ ವೈಫ್. ಈಗ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ವೇರ್ ಡಿಡ್ ಸುನಂದ ಲಿವ್ ಅಂತ ಪ್ರಶ್ನೆ ಕೇಳಲಾಗಿದೆ. ಸುನಂದ ಲಿವ್ಡ್ ನಿಯರ್ ಕರಿಮುನೈ ವಿಲೇಜ್ ಇನ್ ದ ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತಾರೆ. ಸುನಂದ ಅವರು ವಾಸವಾಗಿರ್ತಕ್ಕಂಥದ್ದು ಕರಿಮುನೈ ಅಂತಕ್ಕಂಥ ಹಳ್ಳಿಯಲ್ಲಿ, ಅದು ಬರ್ತಕ್ಕಂಥದ್ದು ಪೂರ್ವಘಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪೂರ್ವಘಟ್ಟ ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಇನ್ನು ಎರಡನೆಯ ಪ್ರಶ್ನೆ ಬಂದ್ಬಿಟ್ಟು ಹೂ ಲುಕ್ಡ್ ಆಫ್ಟರ್ ಸುನಂದ ವೆನ್ ಶಿ ಲಾಸ್ಟ್ ಹರ್ ಪೇರೆಂಟ್ಸ್. ಇಲ್ಲಿ ಸುನಂದ ಅನ್ನುವಳು ತನ್ನ ತಂದೆ ಮತ್ತು ತಾಯಿಯನ್ನು ಕಳೆದುಕೊಂಡ ನಂತರ ಅವಳನ್ನು ನೋಡಿಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಾಗಿ ರಾವ್ ಗರು ಅಥವಾ ಆ್ಯಂಡ್ ಮಾಮಿ ಲುಕ್ಡ್ ಆಫ್ಟರ್ ಸುನಂದ ಅಂತ ಹೇಳ್ತಾರೆ. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ವೈ ಆರ್ ಟ್ರೀಸ್ ಕಟ್ ಡೌನ್ ಬೈ ಮ್ಯಾನ್. ಮನುಷ್ಯ ಏಕೆ ಮರಗಳನ್ನು ಕತ್ತರಿಸುತ್ತಿದ್ದಾನೆ. ಟ್ರೀಸ್ ಆರ್ ಕಟ್ ಡೌನ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಇಲ್ಲೀಗಲ್ ಫೆಲ್ಲಿಂಗ್ಸ್. ಇಲ್ಲಿ ಕೈಗಾರಿಕೆಗಳನ್ನು ಬೆಳೆಸುವುದಕ್ಕಾಗಿ ಅಥವಾ ಅವುಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ, ಜೊತೆಗೆ ಕಾನೂನು ಬಾಹಿರವಾಗಿ ಕೆಲವೊಂದಿಷ್ಟು ಮರಗಳನ್ನು ಸಹಿತ ಕಡಿಯಲಾಗುತ್ತಿದೆ ಅಂತ ಹೇಳ್ತಾರೆ. ವಾಟ್ ಡಿಡ್ ಸುನಂದ ಹಿಯರ್ ಇನ್ ದ ಫಾರೆಸ್ಟ್ ಅಟ್ ನೈಟ್. ರಾತ್ರಿ ಹೊತ್ತಿನಲ್ಲಿ ಸುನಂದ ಆ ಒಂದು ಕಾಡಿನಲ್ಲಿ ಏನನ್ನು ಕೇಳಿದಳು. ಶಿ ಹರ್ಡ್ ಅ ಲೋ ವೈರಿಂಗ್ ನಾಯ್ಸ್ ಆ್ಯಂಡ್ ಮೆನ್ ಸ್ಪೀಕಿಂಗ್ ಇನ್ ದ ಫಾರೆಸ್ಟ್. ಮನುಷ್ಯರು ಮಾತನಾಡುವುದನ್ನು, ಒಂದಿಷ್ಟು ಮರಗಳನ್ನು ಕತ್ತರಿಸುವಂತಹ ಮಷಿನ್ ಮಾಡುವಂಥ ಶಬ್ದವನ್ನು ಅವಳು ಕೇಳ್ಕೊಳ್ತಾ ಇದ್ರು ಅಥವಾ ಕೇಳಿಸಿಕೊಂಡಳು ಅಂತ ಅರ್ಥ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಐದನೇ ಪ್ರಶ್ನೆ ಇದೆ ವೈ ಡಿಡ್ ಸುನಂದ ಹ್ಯಾವ್ ಟು ಗೋ ಟು ಆಕ್ಟಮುಂಡ್ ಅಂತ ಕೇಳ್ತಾರೆ. ಆಕ್ಟಾಮುಂಡ ಅಂತ ಕೇಳ್ತಾರೆ, ಅದೊಂದು ಊರ ಹೆಸರು. ಶಿ ಹ್ಯಾಡ್ ಟು ಗೋ ಟು ಆಕ್ಟಾಕಮುಂಡ್ ಟು ಗಿವ್ ಎವಿಡೆನ್ಸ್ ಟು ದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್. ಅವಳು ಸಾಕ್ಷಿಯನ್ನು ಕೊಡೋದಕ್ಕಾಗಿ ಆ ಒಂದು ಪ್ರದೇಶಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳ್ತಾರೆ. ವೇರ್ ಡಿಡ್ ರಾವ್ ಗರು ವಾಂಟ್ ಟು ಅಡ್ಮಿಟ್ ಸುನಂದ. ಸುನಂದನನ್ನು ಎಲ್ಲಿ ಪ್ರವೇಶ ಪಡೆಯುವುದಕ್ಕೆ ಇಲ್ಲಿ ರಾವ್ ಗರು ಅಂತಕ್ಕಂಥವರು ಇಷ್ಟಪಡ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ರಾವ್ ಗರು ವಾಂಟೆಡ್ ಟು ಅಡ್ಮಿಟ್ ಸುನಂದ ಟು ದ ನ್ಯಾಷನಲ್ ಸ್ಕೂಲ್ ಫಾರ್ ದ ಬ್ಲೈಂಡ್. ರಾಷ್ಟ್ರೀಯ ಶಾಲೆ, ಅದು ಕುರುಡು ಮಕ್ಕಳಿಗಾಗಿರ್ತಕ್ಕಂಥ ಶಾಲೆಗೆ ಸೇರಿಸಲು ಅವರು ಇಷ್ಟಪಡ್ತಾರೆ. ಇನ್ ಆನ್ಸರ್ ಇನ್ 2-3 ಸೆಂಟೆನ್ಸಸ್ ಹೌ ಡಿಡ್ ಸುನಂದ ಲೂಸ್ ಹರ್ ಐ ಸೈಟ್.
ಸುನಂದ ಹೇಗೆ ತನ್ನ ಕಣ್ಣುಗಳನ್ನು ಕಳೆದುಕೊಂಡಳು? ಸುನಂದ ಲಾಸ್ಟ್ ಹರ್ ಐಸೈಟ್ ಇನ್ ಅ ಲ್ಯಾಂಡ್ಸ್ಲೈಡ್. ಒಂದು ಭೂಕುಸಿತದಲ್ಲಿ ಸುನಂದ ತನ್ನ ಕಣ್ಣುಗಳನ್ನು ಕಳೆದುಕೊಂಡಳು. ಅ ಸ್ಟೋನ್ ಹಿಟ್ ಹರ್ ಹೆಡ್. ಒಂದು ಕಲ್ಲು ಅವಳ ಒಂದು ಕಣ್ಣಿಗೆ ಬಂದು ಹೊಡೆಯಿತು. ಡ್ಯೂರಿಂಗ್ ದ ಎಕ್ಸ್ಪ್ಲೋಷನ್, ಯಾವಾಗ ಅಲ್ಲಿ ಸ್ಫೋಟ ಉಂಟಾಯ್ತಲ್ಲ ಆವಾಗ. ಆ್ಯಂಡ್ ವೆನ್ ಶಿ ಓಪನ್ಡ್ ಹರ್ ಐಸ್, ಯಾವಾಗ ಅವಳು ತನ್ನ ಕಣ್ಣುಗಳನ್ನು ತೆರೆದಳು. ಇಟ್ ವಾಸ್ ಡಾರ್ಕ್, ಅದು ಅವಳ ಕಣ್ಣಿಗೆ ಏನು ಕಾಣಿಸ್ತಾ ಇದ್ದಿರಲಿಲ್ಲ. ಹರ್ ಪೇರೆಂಟ್ಸ್ ಆ್ಯಂಡ್ ಗೋಟ್ಸ್ ವರ್ ಕಿಲ್ಡ್ ಇನ್ ದ ಲ್ಯಾಂಡ್ಸ್ಲೈಡ್ಸ್. ಆ ಭೂಕುಸಿತದಲ್ಲಿ ತನ್ನ ತಂದೆ ತಾಯಿಗಳನ್ನು ಮತ್ತು ಹಲವು ಆಡುಗಳನ್ನು ಅವಳು ಕಳೆದುಕೊಂಡಳು. ಇನ್ನು ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದ ಫಾರೆಸ್ಟ್? ಕಾಡಿನಲ್ಲಿ ಏನು ನಡೀತಾ ಇತ್ತು ಅಂತ ಕೇಳಿದ್ದಾರೆ. ಇಲ್ಲಿಗಲ್ ಫೆಲ್ಲಿಂಗ್, ಕಾನೂನು ಬಾಹಿರ ಗಿಡಗಳನ್ನು ಕತ್ತರಿಸುವುದು ಆಫ್ ಸ್ಯಾಂಡಲ್ವುಡ್ ಟ್ರೀಸ್ ವಾಸ್ ಹ್ಯಾಪನಿಂಗ್ ಇನ್ ದ ಫಾರೆಸ್ಟ್. ಮುದಲಿಯಾರ್ ಆ್ಯಂಡ್ ಅದರ್ ಮೆನ್ ವರ್ ಕಟ್ಟಿಂಗ್ ದ ಟ್ರೀಸ್ ಆಟ್ ನೈಟ್. ಮುದಲಿಯಾರ್ ಅಂತಕ್ಕಂಥ ಒಬ್ಬ ಪೊಲೀಸ್ ಪೇದೆ ಮತ್ತು ಆತನೊಂದಿಗೆ ಏನು ಹಲವು ಜನರು ರಾತ್ರಿ ಹೊತ್ತಿನಲ್ಲಿ ಶ್ರೀಗಂಧ ಮರಗಳನ್ನು ಕತ್ತರಿಸ್ತಾ ಇದ್ದರು. ಆ್ಯಂಡ್ ಸೆಲ್ಲಿಂಗ್ ದ ಸ್ಯಾಂಡಲ್ವುಡ್, ಮತ್ತು ಅವರು ಆ ಸ್ಯಾಂಡಲ್ವುಡ್ಗಳನ್ನ ಮಾರಾಟ ಮಾಡ್ತಾ ಇದ್ದರು. ದೇ ವರ್ ಗೆಟಿಂಗ್ ಮನಿ ಬೈ ಸೆಲ್ಲಿಂಗ್ ಇಟ್ ಸೀಕ್ರೆಟ್ಲಿ. ಅವುಗಳನ್ನು ಮಾರುವುದರ ಮುಖಾಂತರವಾಗಿ ರಹಸ್ಯವಾಗಿ ಹಣವನ್ನು ಪಡೆಯುತ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಹೌ ವಾಸ್ ಸುನಂದ ರಿವಾರ್ಡೆಡ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್? ಸುನಂದ ವಾಸ್ ಗಿವನ್ ಅ ರಿವಾರ್ಡ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ಹೆಲ್ಪಿಂಗ್ ದೆಮ್ unravel the sandalwood racket. Rao Garu also decided to admit her to National School for the Blind and put the reward money in bank and for her future. ಇಲ್ಲಿ ಸುನಂದ ವಾಸ್ ಗಿವನ್ ಅ ರಿವಾರ್ಡ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಅವಳಿಗೆ ಬಹುಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಆರಕ್ಷಕ ಇಲಾಖೆ. ಯಾಕೆ ಅಂತಂದರೆ ಹೆಲ್ಪಿಂಗ್ ದೆಮ್ ಅನ್ರೆವಲ್ ದ ಸ್ಯಾಂಡಲ್ವುಡ್ ರ್ಯಾಕೆಟ್, ಯಾರು ಸ್ಯಾಂಡಲ್ವುಡ್ ಮರಗಳನ್ನು ಕಡಿತಾ ಇದ್ದಾರಲ್ಲ ಅವ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ರಾವ್ ಗರು ಆಲ್ಸೋ ಡಿಸೈಡೆಡ್ ಟು ಅಡ್ಮಿಟ್ ಹರ್ ಟು ನ್ಯಾಷನಲ್ ಸ್ಕೂಲ್ ಫಾರ್ ದ ಬ್ಲೈಂಡ್. ಕುರುಡ ಮಕ್ಕಳ ಶಾಲೆಗೆ, ರಾಷ್ಟ್ರೀಯ ಶಾಲೆಗೆ ಸೇರಿಸೋದಕ್ಕೆ ರಾವ್ ಗರು ಅಂತಕ್ಕಂಥವ್ರು ಮುಂದಾದರು. ಆ ಹಣವನ್ನು, ಅವಳ ಪಡ್ಕೊಂಡಿರ್ತಕ್ಕಂಥ ಬಹುಮಾನದ ಹಣವನ್ನು ಅವರು ಬ್ಯಾಂಕಿನಲ್ಲಿ ಇಟ್ಟರು ಅಂತ ಹೇಳ್ತಾರೆ. ಇನ್ನು ರೀಡ್ ದ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ಅಂತ ಬರುತ್ತೆ, ನೋಡೋಣ. ಐ ಆಮ್ ಸೋ ಡಿಫ್ರೆಂಟ್ ಫ್ರಮ್ ದ ಅದರ್ ಗರ್ಲ್ಸ್ ನೌ. Who said this? Sunanda said this. Why is the speaker different? She is different because she lost her eyesight in the landslide and can't see like other girls. When was it said? It was said when Mommy told her that Rao Guru had admitted her to National School for the Blind and she felt sad about her condition. He says no one can break a single twig. Who does he refers to? He refers to Mudaliyar, to whom was said to, and this was said to Rao Garu. Why did he say so? Because he wanted to hide the matter. And now third main question, language. Make nouns by adding ness, ity, ty, honest, honesty, equal, equality, active, activity, weak, weakness, able, ability. And we go to see the B part. B, use of one another or each other. The boys are passing the ball to one another, more than two boys here. The girls are smiling at each other, two girls are here. The books are distributed among one another, more than two students. Ramu and Somu took care of each other, two brothers. Now your questions here, the given textbook. The brothers had a strange dislike for each other. True religion teaches us to love one another. Karna and Arjuna hated each other. We must always help one another. Collective noun, fill in the blanks given here. Fleet of ships, a library of books, a shower of rain, a team of players, a collection of stamps, bunch of keys, a pair of shoes, a heap of stones. Choose the correct word in bracket. Anand,
can you see yourself? Alice and her friend danced together. These are teachers of our school. Which of the girls is Amla? That is your book. That car belongs to them. Use suitable questions. When is your birthday? How how old are you? Who are you? What do you want? ಅಲ್ಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ಇವನ್ನು ತುಂಬ್ಕೋಬೇಕು ನೀವು. ವೇರ್ ಈಸ್ ಯುವರ್ ಹೌಸ್? ವೇರ್ ಆರ್ ಯು ಗೋಯಿಂಗ್? ವಿತ್ whom are you going? Whose pen is this? Now spoken English polite questions. How would you ask politely a stranger to show you the way to the post office? Excuse me, could you please tell me the way to the post office? Your sister for her pen. Your sister for her pen. Sister, can you please lend me your pen? Your father for some money. Father, may I please have some money for another piece of cake? May I please have another piece of cake? And writing activities given here. Name, person admired, want to become. Suma, ಸಾಲು ಮರದ ತಿಮ್ಮಕ್ಕ, ಸೋಷಿಯಲ್ ವರ್ಕರ್. ರವಿ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಸೈಂಟಿಸ್ಟ್. ಅನು, PV ಸಿಂಧು, ಬ್ಯಾಡ್ಮಿಂಟನ್ ಪ್ಲೇಯರ್. ಕಿರಣ್, ನಾರಾಯಣ ಮೂರ್ತಿ, ಬಿಸ್ನೆಸ್ ಮ್ಯಾನ್. ಪ್ರಿಯಾ, ಮದರ್ ತೆರೆಸಾ, ಡಾಕ್ಟರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.